ಅಸ್ಸಲಾಮು ಅಲೈಕುಮ್. ಹೇಗಿದ್ದೀರಾ? ನಾನು ಅಲ್ಹಮ್ದುಲಿಲ್ಲಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೊ ಇವತ್ತು ಬೆಂಡೆಕಾಯಿ ಪಲ್ಯ. ಒಂದು ದೊಡ್ಡದು ನೀರುಳ್ಳಿ ತಗೊಳ್ಳಿ. ನಾನು ಇವತ್ತು ಬೆಂಡೆಕಾಯಿ ಮಾಡ್ತಾಯಿದ್ದೇನೆ, 1/4 kg ಬೆಂಡೆಕಾಯಿ. ಸೊ ನಾನು ನೀರುಳ್ಳಿ ತುಂಬ ದೊಡ್ಡದು, ಒಂದೇ ನೀರುಳ್ಳಿ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಸಪೂರಾಗಿ ಕಟ್ ಮಾಡಿ ನಾನು ಗ್ರೈಂಡ್ ಮಾಡ್ತಾಯಿದ್ದೇನೆ. ಮತ್ತು ಸ್ವಲ್ಪನೇ ಮಾಡ್ತಾಯಿದ್ದೇನೆ ಬೆಂಡೆಕಾಯಿ, ಯಾಕಂದರೆ ನನ್ನ ಮಕ್ಕಳಿಗೆಲ್ಲ ಇಷ್ಟ ಇಲ್ಲ, ಬಟ್ ನನ್ನ ಫೇವ್ರೇಟ್ ಬೆಂಡೆಕಾಯಿ. ಅದಕ್ಕಾಗಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೇನೆ. ಮಾಡಿ ನೋಡಿ, ತುಂಬ ಟೇಸ್ಟಿ ಆಗುತ್ತೆ. ಬೆಂಡೆಕಾಯಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ಬಟ್ ನನ್ನ ರೀತಿಯಲ್ಲಿ ನಾನು ಈ ಥರ ಮಾಡ್ತೀನಿ. ಮತ್ತು 2-3 ರೀತಿಯಲ್ಲಿ ನಾನು ಮಾಡ್ತೀನಿ, ಬಟ್ ನಾನು ರೆಸಿಪಿ ತೋರಿಸ್ತೇನೆ ನೆಕ್ಸ್ಟ್ ಟೈಮ್. ಒಂದು ದೊಡ್ಡ ನೀರುಳ್ಳಿ ಹಾಕಿದೆ ನೋಡಿ, ಎಷ್ಟು ಆಯಿತು ಕಟ್ ಮಾಡುವಾಗ. ಅದೇ ಥರ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಲಿಕ್ಕೆ ಉಂಟು. ಸಪೂರಾಗಿ ಬೆಳ್ಳುಳ್ಳಿ ಕಟ್ ಮಾಡಿ, ಮತ್ತು ನಾನು ಕನ್ನಡ ಮಾತಾಡುವಾಗ ಸ್ವಲ್ಪ ಮಿಸ್ ಆಗುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಬೇಕು. ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಎಲ್ಲ ಮಾಡಿ. ನಿಮಗೆ ಯಾವ ಫುಡ್ ಮಾಡಬೇಕು ಅಂತ ಕಮೆಂಟಲ್ಲಿ ಹೇಳಿ. ಇನ್ಶಾಅಲ್ಲಾ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಅದೇ ಥರ ಬೆಂಡೆಕಾಯಿ ಉದ್ದುದ್ದ ಕಟ್ ಮಾಡಿ, ತೊಳೆದು ಒಡಿಸಿ ಆಮೇಲೆ ಕಟ್ ಮಾಡಿ ಒಂದು ಪಾತ್ರೆ ಇಡ್ತೇನೆ. ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ, ಒಂದು 2-3 ಚಮಚದಷ್ಟು ಎಣ್ಣೆ ಹಾಕ್ತೀನಿ. 1/4 kg ಬೆಂಡೆಕಾಯಿಗೆ ಹಾಕೋದು. ಅದಕ್ಕೆ ಸ್ವಲ್ಪ ಜೀರಾ ಹಾಕ್ತಾಯಿದ್ದೀನಿ, ಒಂದು 1/4 ಚಮಚದಷ್ಟು. ಅದು ಸ್ವಲ್ಪ ಪಟ ಅಂತ ಹಾರ್ತದೆ. ಆಮೇಲೆ ಸ್ವಲ್ಪ ಒಂದು ಇದು ರೆಡ್ ಮೆಣಸಿನ್ಕಾಯಿ ಹೇಳ್ತಾರಂತ, ಅದು 2 ತುಂಡು ಮಾಡಿ ಹಾಕಿ, ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿದ್ದು ಹಾಕಿ, ಅದು ಒಳ್ಳೆ ಸ್ವಲ್ಪ ಸ್ಮೆಲ್ ಬರುವಾಗ ನೀರುಳ್ಳಿ ಹಾಕಿ ಅದಕ್ಕೆ. ಸೊ ಯಾರಿಗೆಲ್ಲ ಇಷ್ಟ ಉಂಟು ಬೆಂಡೆಕಾಯಿ ಕಮೆಂಟ್ ಮಾಡಿ. ಅದು ನೀರು ಸ್ವಲ್ಪ ಫ್ರೈ ಆಗಲಿ, ತುಂಬ ರೆಡ್ ಆಗೋದು ಬೇಡ, ಸ್ವಲ್ಪ ಸ್ಮೂತ್ ಆದರೆ ಸಾಕು. ಮಾಡಿ ನೋಡಿ, ತುಂಬ ಟೇಸ್ಟ್ ಆಗುತ್ತೆ. ಸ್ವಲ್ಪ ಫಾಸ್ಟೂ ಆಗುತ್ತೆ, ಬೇಗನೂ ಆಗುತ್ತೆ. ಗಂಜಿಗೆ ಎಲ್ಲ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಸೈಡಲ್ಲಿ ಊಟ ಮಾಡುವಾಗ ಸೈಡಿಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ಅದೇ ಥರ ಬೆಂಡೆಕಾಯಿ ಕಟ್ ಮಾಡಿದ್ದು ಹಾಕಬೇಕು. ತುಂಬ ಒಳ್ಳೆ ಫ್ರೈ ಮಾಡಿ, ಯಾಕಂದರೆ ಅದು ಸ್ವಲ್ಪ ಇದು ಅಂತ ಹೇಳೋದು ನೋಡಿ, ಒಂಥರ ಇರ್ತದಲ್ವ, ನೀರಿರ್ತಾರ, ಅದೆಲ್ಲ ಹೋಗುತ್ತೆ. ಸೊ ನಮಗೆ ಕನ್ನಡದಲ್ಲಿ ಸರಿ ಹೇಳಲಿಕ್ಕೆ ಬರೋದಿಲ್ಲ, ಆದ್ರೂ ಟ್ರೈ ಮಾಡ್ತೇನೆ, ಹೇಳ್ತಾ ಇದ್ದೇನೆ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟಲ್ಲಿ ಕೇಳಿ, ನಾನು ಅದಕ್ಕೆ ಆನ್ಸರ್ ಕೊಡ್ತೇನೆ. ಸೊ ನಾನು ಅಮ್ಮನ ಮನೆಯಲ್ಲೇ ಇದ್ದೀನಿ, ನಿಮಗೆ ಸೌಂಡೆಲ್ಲ ಬರ್ತಾ ಇರ್ಬೋದು. ಸ್ವಲ್ಪ ಅರಸಿನ ಹಳದಿ ಪೌಡರ್ ಹಾಕಿ, ಒಂದು 1/4 ಚಮಚದಷ್ಟು. ಆಮೇಲೆ ಕೊತ್ತಂಬರಿ ಪೌಡರ್ ಹಾಕಿ 1 ಚಮಚದಷ್ಟು. ಅದು ಸ್ವಲ್ಪ ಅದರಲ್ಲಿ ಇತ್ತು, ಅದು ನಾನು ಹಾಕಿದ್ದು. ತುಂಬ ಮತ್ತು ಆಮ್ಚೂರ್ ಪೌಡರ್ 1 ಚಮಚದಷ್ಟು. ಮೆಣಸಿನ ಹುಡಿ 1 ಚಮಚದಷ್ಟು ಎಲ್ಲ ಹಾಕಿ ತುಂಬ ಒಳ್ಳೆ ಮಿಕ್ಸ್ ಮಾಡಿ, ನೀರು ಹಾಕಬೇಡಿ, ಸ್ಲೋ ಗ್ಯಾಸಲ್ಲಿ ಇಡಿ. ಉಪ್ಪು ಬೇಕಾದಷ್ಟು, ನಿಮಗೆ ಎಷ್ಟು ರುಚಿ ಬೇಕು ಅಷ್ಟು ಉಪ್ಪು ಹಾಕಿ. ಸ್ವಲ್ಪ ಜನರಿಗೆ ಜಾಸ್ತಿ ಇರುತ್ತೆ, ಸ್ವಲ್ಪ ಜನರಿಗೆ ಕಮ್ಮಿ ಇರುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ
ಕೊತ್ತಂಬರಿ ಸೊಪ್ಪಿಲ್ಲದ್ರೆ ಯಾವುದು ಪಲ್ಯ ಒಳ್ಳೆ ಆಗಲ್ಲ. ನನಗೆ ಕೊತ್ತಂಬರಿ ಸೊಪ್ಪು ಮತ್ತು ಬೇಸೊಪ್ಪು ಇದು ಎರಡು ಬೇಕೇ ನನ್ನದು ಫೇವ್ರೇಟು. ಆಮೇಲೆ ಒಳ್ಳೆ ಮಿಕ್ಸ್ ಮಾಡಿ ಆಮೇಲೆ ಒಂದು 10 ಮಿನಿಟ್ಸ್ ಬಿಟ್ಟು ಮತ್ತೆ ಓಪನ್ ಮಾಡಿ ನೋಡಿ. ಪಲ್ಯ ತುಂಬ ಒಳ್ಳೆ ಇರುತ್ತೆ, ಟೇಸ್ಟೂ ಇರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ. ನಾನು ಯಾವ ಥರ ಹೇಳಿದೆ ಅದೇ ಥರ ಮಾಡಿ. ನೀರು ಹಾಕಬೇಡಿ,